ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು ಅಂದವ ಹೊಗಳಲು ಸಾಧ್ಯವೇ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಬೆಳಗ್ಗೆನೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಏನಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ, ಹಾಗೆ ರೊಟ್ಟಿ ಹಬ್ಬ ಕೂಡ ಇದೆ. ನಮ್ಮ ಕಡೆ ರೊಟ್ಟಿ ಹಬ್ಬ ಮಾಡ್ತೀವಲ್ಲ ನಾವು, ಹಾಗಾಗಿ ಬೇಗ ಎದ್ದು ಮಕ್ಕಳಿಗೆ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಬೇಗ ಎದ್ದು ಪೂಜೆ ಕೆಲಸ ಎಲ್ಲ ಮುಗಿತ್ತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ ಗೈಸ್, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನೋಡ್ರಿ ಪ್ರಗತಿ ಕೂಡ ಜಳಕ ಮಾಡಿಸಿದ್ನಿ, ಆಕೆನೀಗ ರೆಡಿ ಮಾಡಬೇಕು. ಇವತ್ತು ಡೋಜಾ ಅಲ್ಲ ಗೈಸ್, ಡೋಜಾಕ್ಕೆ ಹೋಗೋಕ್ಕೆ, ಹಂಗಾಗಿ ರೆಡಿ ಮಾಡಿ ಬೇಗ ಕಳಿಸಿದ್ರೆ ಆಯಿತು. ಹಾಗೆ ನೆಕ್ಸ್ಟ್ ನೋಡ್ರಿ ಪೂಜೆ ಎಲ್ಲ ಆಗೈತಿ ಗೈಸ್. ನೋಡ್ರಿ ಮನು ನಿಮ್ಮ ಮನೇಲಿ ಹುಡ್ರಿ ಈಗೇನ ಜಲ್ದಿ ಮೈ ತೊಳೆದ್ರೆ ಈ ಥರ ನಿದ್ದೆ ಮಬ್ಬನಾಗ ಇರ್ತಾನೆ ನೋಡಿ ಗೈಸ್. ಮೈ ತೊಳೆದ್ಬಿಟ್ರೆ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ ಆಫೀಸ್, ಅಲ್ಲ ಮನ ಅಲ್ಲ. ಹಾಗೆ ಇಲ್ಲಿ ರಂಗನಾಥ ಸ್ವಾಮಿ ಫೋಟೋ ಕೂಡ ನೋಡ್ಬೋದು. ಹಾಯ್ ಮಾಡಿ ಮಾಡಿ ಹಾಯ್ ಹಾಗೆ ಗೈಸ್, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಮಕ್ಕಳನ್ನ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೆ. ಹಾಗೆ ಮನು ಕೂಡ ಡ್ಯಾನ್ಸ್ ಹಾಕಿದ್ದ. ಅವನ ಡ್ಯಾನ್ಸ್ ಬಂದು ಅಭಿಮಾನಿಗಳೇ ನಮ್ಮನೆ ದೇವರು ಅದು ಹಾಕಿದ್ದ. ಅವನಿಗೆ ವೈಟ್ ಶರ್ಟು ಮತ್ತು ಜೀನ್ಸ್ ಪ್ಯಾಂಟು ಹೇಳಿದ್ರು, ಹಾಗೆ ರೆಡಿ ಮಾಡಿ ಕಳಿಸಿದ್ದೆ. ಪ್ರಗತಿದು 1 2 3 1 2 3 ಸಾಂಗ್. ಅಂದರೆ ನಾವು ಇಲ್ಲಿ ಈಗ ಅಂದರೆ ಹಳ್ಳಿ ಕಡೆ ನೋಡೋಕೆ ಹೋಗಲ್ಲ, ನೋಡೋಕೆ ಒಬ್ಬೊಬ್ರು ಹೋಗ್ತಾರೆ, ಜಾಸ್ತಿ ಜನ ಹೋಗಲ್ಲ. ಬೆಳಗ್ಗೆನೇ ಎಲ್ಲ ಫಂಕ್ಷನ್ಸ್ ಮುಗಿಸ್ಬಿಡ್ತಾರೆ ಅಲ್ಲಿ, ಹಂಗಾಗಿ ಹೋಗಲಿಲ್ಲ ನಾನು ಕೂಡ. ನಮ್ಮ ಕಡೆ ಯಾರೂ ಜಾಸ್ತಿ ಹೋಗಲ್ಲ, ಹಂಗಾಗಿ ನಮಗೂ ಹೋಗೋ ಅಭ್ಯಾಸನೇ ಇಲ್ಲ. ಅದು ಮಕ್ಕಳೇ ಅವರೇ ಟೀಚರ್ಸು ಸೇರಿಸಿ ಡ್ಯಾನ್ಸ್ ಮಾಡಿಸಿ ಕಳಿಸ್ತಾರೆ ಮನೆಗೆ. ಗಂಡು ಮಕ್ಳು ಏನೈತಿ ಹೋಗಿರ್ತಾರೆ. ಹಾಗೆ ಈಗ ಪ್ರಗತಿ ಕೂಡ ರೆಡಿ ಮಾಡ್ತೈತೆ. ಆಕಿದು 1 2 3 1 2 3 ಸಾಂಗು. ಆಕೆ ಕೂಡ ವೈಟ್ ಡ್ರೆಸ್ಸೇ ಹೇಳಿದ್ರು. ಬೆಳಗ್ಗೆ ಬೇಗ ಎದ್ದರೂ ಕೂಡ ಈ ಥರ ಫಂಕ್ಷನ್ಸ್, ಮಕ್ಕಳು ಸ್ಕೂಲಲ್ಲಿ ಫಂಕ್ಷನ್ಸ್ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಷ್ಟು ಬೇಗ ಬೇಗ ಮಾಡಬೇಕಂದ್ರೂ ಟೈಮ್ ಹಾಗೇ ಬಿಟ್ಟಿರ್ತೈತಿ. ಅದೇ ನೋಡ್ಬೋದು, ನಾ ರೆಡಿ ಮಾಡೋದ್ರೊಳಗೇ ಬೆಳಗ್ಗೆ ಹರಿದೋಗಿತ್ತು. ತುಂಬಾ ಚೆನ್ನಾಗಿ ಏನಾರು ಫಂಕ್ಷನ್ ಇದ್ದರೆ ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ. ಹಾಗೆ ನಾನು ಯಾವಾಗ ಹೇಳ್ತೀನೋ ಅವಾಗೆ ಬೇಗನೆ ಹೇಳ್ತಾರೆ, ಹಂಗೇನು ಇಲ್ಲ ಅಟಿ ಮಾಡಲ್ಲ ಎದ್ದೇಳಲ್ಲ ಅಂತ. ಆದರೆ ನಮಗೆ ಮನೆ ಕೆಲಸ ಅದು ಇದು ಮಕ್ಕಳು ರೆಡಿ ಮಾಡೋದು ತುಂಬಾ ಕೆಲಸ ಆಗ್ಬಿಡುತ್ತೆ ಗೈಸ್ ಆವತ್ತಿನ ದಿನದಲ್ಲಿ. ಹಾಗೆ ಇವ್ರನ್ನ ರೆಡಿ ಮಾಡಿ ಕಳಿಸಿ ನಾನು ಕೂಡ ನನ್ನ ಮುಂದಿನ ಅಡುಗೆ ಕೆಲಸನ ನೋಡ್ಕೋಬೇಕು. ಯಾಕಂದರೆ ನಮ್ಮ ಕಡೆ ರೊಟ್ಟಿ ಹಬ್ಬನ ಮಾಡ್ತೀವಲ್ಲ ನಾವು, ಹಂಗಾಗಿ ಆ ರೊಟ್ಟಿ ಹಬ್ಬ ಅಂದರೆ ಗೊತ್ತೇ ಇರುತ್ತೆ ತುಂಬಾ ಕೆಲಸ ಅಂತ. ಹಾಗಾಗಿ ಇವರು ಕೂಡ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗ್ಯಾರ. ಹಾಗೆ ಗೈಸ್, ಈಗ ಅವ್ರನ್ನ ರೆಡಿ ಮಾಡಿದ್ದಾಯಿತು. ಈಗ ಅಡುಗೆ ಮನೆ ಕೆಲಸ ನಂದು. ನನಗೆ ಒಂದು ಸ್ವಲ್ಪ ಬೆಳಗ್ಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಗೈಸ್ ನನಗೆ, ಹಾಗಾಗಿ ನೀರು ಕಾಯಲಿಕ್ಕೆ ಇಟ್ಟಿದ್ದೆ. ಗೈಸ್ ನೋಡಿ, ಇವತ್ತು ರೊಟ್ಟಿ ಹಬ್ಬ ಅಲ್ಲ, ನಿನ್ನೆನೇ ಕಾಳುಗಳನ್ನ ನೆನೆಯಕ್ಕಿದ್ದೆ ನೋಡಿ. ಇವು ನಾನು ಅಂದ್ಕೊಂಡೇ ಇರಲಿಲ್ಲ, ಇವು ಮೊಳಕೆ ಬಂದುಬಿಟ್ಟಿದ್ದೆ. ನಿನ್ನೆನೇ ಹಾಕಿದ್ದೀನಿ, ಆದರೆ ಮೊಳಕೆ ಬಂದುಬಿಟ್ಟಿದ್ದೆ ನೋಡಿ. ನಾನು ಅರ್ಬಿಯಲ್ಲಿ ಕಟ್ಟಿಟ್ಟಿಲ್ಲ, ಏನಿಲ್ಲ, ತಾವೇ ಮೊಳಕೆ ಬಂದಿದೆ. ಏಕೋ ಗೊತ್ತಿಲ್ಲ, ಚೆನ್ನಾಗಿ ನೆಂದಿದೆ. ಹಾಗೆ ಇಲ್ಲಿ ಕಡಲೆಕಾಳು ಕೂಡ ಹಾಕಿದ್ದೆ. ಇವು ಕೂಡ ಅಷ್ಟೇ, ಅಂದರೆ ಇವನ್ನ ಕುಕ್ಕರ್ಗೆ ಹಾಕಿ ಕುದಿಸ್ಕೋಬೇಕು ಗೈಸ್, ಇಲ್ಲ ಅಂದರೆ ಜಲ್ದಿ ಕುದಿಯಲ್ಲ ಇವು.
ಇವನ್ ಕುಕ್ಕರಿಗೆ ಹಾಕಿ 1-2-3 ಸೀಟಿ ಕುದಿಸ್ತೀನಿ. ನೋಡ್ರಿ ತೊಳೆದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಡ್ತೀನಿ. ಗೈಸ್, ಈ ಕಡೆ ಚಹಾ ಮಾಡೋಕ್ಕಿಟ್ಟಿದ್ದೆ. ಇದು ಕೂಡ ಸೀಟಿ ಆಗ್ತಾ ಇದೆ. ಈಗ ನೋಡ್ಬೋದು ಸೈಡಲ್ಲಿ ಹೆಸರು ಕಾಳು ಪಲ್ಯ ಮಾಡೋಕೆ ಇಟ್ಕೊಂಡಿನಿ. ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಹಾಗೆ ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ನಾನು ಇದನ್ನು ಹೆಸರು ಕಾಳು ಪಲ್ಯನ ಮಾಡೋಕೊಂತೀನಿ. ಗೈಸ್, ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲನೂ ಇದರಲ್ಲೇ ಹಾಕಿ ಹಸಿ ಖಾರ ಮಾಡಿರ್ತೀವಿ. ಅದನ್ನೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಮೇಲೆ ಹೆಸರು ಕಾಳನ್ನ ಸೇರಿಸಿ ಒಂದು ಕುದಲಿಕ್ಕೆ ಬಿಡಬೇಕು. ನೋಡ್ಬೋದು, ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಇದ್ರ ಮೇಲೆ ಸಬ್ಬಸಿಗೆ ಸೊಪ್ಪನ್ನ ಹಾಕಿಬಿಟ್ಟು ಒಂದು 5-10 ನಿಮಿಷ ಬಿಟ್ಟು ಇದೆಲ್ಲ ಬೆಂದಿರುತ್ತೆ. ನೋಡ್ಬೋದು, ಚೆನ್ನಾಗಿ ಬಂದಿದೆ. ಈಗ ತಿರುಗಿಸಿದ್ರೆ ಕರೆಕ್ಟ್ ಆಗುತ್ತೆ ಗೈಸ್. ಈಗ ಎಲ್ಲ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಬಂದಿರುತ್ತೆ. ಹಾಗೆ ಈ ಸೈಡು ನಾನು ಕಡಲೆಕಾಳು ಪಲ್ಯ ಮಾಡೋಕ್ಕೆ ಕೂಡ ಇಟ್ಟಿದ್ದೆ. ಅದು ಕೂಡ ಆಗಿತ್ತು. ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಷ್ಟು ಪಲ್ಯ ಎಲ್ಲ ಮಾಡಿದ್ದಾಯಿತು. ರೊಟ್ಟಿ ಮಾಡಬೇಕು. ಏನಂದರೆ ನಾನು ನಿನ್ನೆನೇ ರೊಟ್ಟಿನ ಮಾಡೀನಿ, ಆದರೆ ಇವತ್ತು ಎಡೆ ಪೂರ್ತಿಕ ಮಾಡಿದ್ರೆ ಆಯಿತು ಅಂತ ಸ್ವಲ್ಪ ಹಿಟ್ಟು ನಾದ್ಕೊಂಡಿನಿ. ನೋಡಿರಿ, ಎಳ್ಳು ಹಚ್ಚಿ ಮಾಡ್ಬೇಕಲ್ಲ, ಎಳ್ಳು ಕೂಡ ತೊಗೊಂಡಿನಿ. ಕರಿ ಎಳ್ಳಾಗಿದ್ದರೆ ಚೆನ್ನಾಗಿ ಕಾಣ್ತಿತ್ತು, ಆದರೆ ಕರಿ ಎಳ್ಳಿಲ್ಲ, ಬಿಳಿ ಎಳ್ಳೆ ಇದೆ, ಅದರಲ್ಲೇ ಮಾಡ್ತೀನಿ. ನೋಡಿ, ನಿನ್ನೆ ಎಷ್ಟು ರೊಟ್ಟಿ ಮಾಡಿದ್ದೀನಿ ನೋಡ್ಬೋದು, ಎಷ್ಟು ರೊಟ್ಟಿ ಮಾಡಿದ್ದೀನಿ. ಇವತ್ತು ಹಂಗೆ ಸುಮ್ಮನೆ ಎಡೆ ಪೂರ್ತಿಕ ಮಾಡಿದ್ರೆ ಆಯಿತು ಅಂತ ಮಾಡ್ಕೊತೀನಿ. ಯಾಕಂದರೆ ಬೆಳಗ್ಗೆ ಅಷ್ಟು ರೊಟ್ಟಿ ಮಾಡೋಕ್ಕಾಗಲ್ಲ, ಹಾಗಾಗಿ ಇಷ್ಟೇ ಇಟ್ಟು ನಾದ್ಕೊಂಡಿನಿ. ಹಾಗೆ ರೊಟ್ಟಿ ಮಾಡೋಕ್ಕೆ ನನಗೇನು ಬೇಸರ ಅಂತ ಇಲ್ಲ. ರೊಟ್ಟಿ ಮಾಡೋಕ್ಕೆ ಇಷ್ಟನೇ, ಬೇಗ ಮಾಡ್ತೀನಿ ರೊಟ್ಟಿನ, ಚೆನ್ನಾಗಿ ಬರುತ್ತೆ ನನಗೆ. ಹಾಗೆ ಗೈಸ್, ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಕಡೆ ನೀವು ರೊಟ್ಟಿ ಹಬ್ಬನ ಯಾವ ಥರ ಆಚರಿಸ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲೇಬೇಕು, ಯಾಕಂದರೆ ನಾವು ಹೇಳಲೇಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ. ಯಾಕಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ತಾನೇ ನಮಗೂ ಕೂಡ ಹೆಲ್ಪ್ ಆಗೋದು. ಹಾಗಾಗಿ ನೋಡ್ಬೋದು, ಈ ಕಡೆ ರೊಟ್ಟಿ ಕೂಡ ಚೆನ್ನಾಗಿ ಎಳ್ಳಚ್ಚಿ ಮಾಡಿದ್ವಿ. ಎಳ್ಳಚ್ಚಿದ ರೊಟ್ಟಿ ಟೇಸ್ಟ್ ಅಂದರೂ ಸಖತ್ತಾಗಿರುತ್ತೆ. ಹಾಗೆ ನಾನು ಇದನ್ನು ಚಕ್ಕೆ ರೊಟ್ಟಿ ಮಾಡ್ತಾಯಿಲ್ಲ, ಡೈಲಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಅಲ್ಲೇ ಚಕ್ಕೆ ರೊಟ್ಟಿ ಮಾಡಿಟ್ಟಿದ್ದೀನಿ. ಹಾಗಾಗಿ ಇದು ಕೂಡ ಅಷ್ಟೇ. ಗೈಸ್, ಎಲ್ರಿಗೂ ರೊಟ್ಟಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎರಡೂ ಕೂಡ. ನೋಡಿ ಗೈಸ್, ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಏನಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಗೈಸ್ ಇದು. ದಿನ ಮಾಡ್ಕೊಂಡು ತಿಂತೀವಿ ನಾವು, ದಿನ ನಮ್ಗೆ ರೊಟ್ಟಿನೇ ಬೇಕು. ಆದರೆ ರೊಟ್ಟಿ ದಿನ ಮಾಡೋದಕ್ಕೂ ಇವತ್ತು ಮಾಡೋದಕ್ಕೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ದಿನ ಮಾಡ್ಕೊಂಡು ತಿಂತೀವಲ್ಲ, ಆದರೆ ಇವತ್ತಿನ ಟೇಸ್ಟ್ ಬರಲ್ಲ. ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ಇವತ್ತು. ಹಾಗೆ ಡೈಲಿ ಮಾಡ್ಕೊಂಡು ತಿಂತೀವಿ ನಾವು, ಇದನ್ನೇ ತಿನ್ನೋದು ಡೈಲಿ. ಆದರೆ ಡೈಲಿ ತಿನ್ನೋದಕ್ಕೂ ಇವತ್ತು ತಿನ್ನೋದಕ್ಕೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ. ಹಾಗೆ ನೀವೆಲ್ಲ ರೊಟ್ಟಿ ಹಬ್ಬ ಆಚರಿಸ್ತಾ ಇದ್ದೀರಾ? ಕಮೆಂಟ್ ಮಾಡಿ. ಜೊತೆಯಲ್ಲಿ